ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಬಿಸಿಲ ಬೇಗೆ ತಾಳಲಾರೆ ಬೆವರು ಇಳಿದು. ಯಾಕಂದ್ರೆ ನೀರು ತುಂಬಾ ಕೆಸರಾಗಿದೆ. 2 ದಿವಸದಿಂದ ತುಂಬಾ ಮಳೆ. ಒಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಇವತ್ತು ಫಿಶಿಂಗ್ ಮಾಡ್ಲಿಕ್ಕೆ ನಾವು ಎಲ್ಲಿಗಂದ್ರೆ ಎರ್ನಾಕುಲಂ ಡಿಸ್ಟ್ರಿಕ್ಟ್ ಅಲ್ಲಿರುವ ಅಂದ್ರೆ ಎರ್ನಾಕುಲಂ ಟು ಅಲೆಪ್ಪಿ ಹೋಗೋದಾರಲ್ಲಿ ಚೆಲ್ಲಣ್ಣ ಮತ್ತು ಒಂದು ಸ್ಥಳ ಇದೆ, ಅಲ್ಲಿಗೆ ಬಂದಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ ಆ ಕಲ್ಲೆಲ್ಲ ಹಾಕಿದ್ದಾರೆ ನೋಡಿ, ವಾಕ್ ಅಲ್ಲೇ ಆಗಿರುತ್ತೆ ಫಿಶಿಂಗ್. ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಇವತ್ತಿನ ಅಪ್ಡೇಟ್ಸ್ ಏನಂತ ನೋಡುವ, ಸ್ಟೇ ಟ್ಯೂನ್ಡ್. ಸೊ ಗೈಸ್, ನಾವಿವಾಗ ಚೆಲ್ಲಣ್ಣಂ ಸ್ಥಳ ತಲುಪಿದ್ದೇವೆ. ಈ ಸಿ ವಾಕಿಂದ ಆಗಿರಬೇಕಾಗಿರುತ್ತೆ, ನಾವು ಆ ಕಡೆ ಹೋಗ್ಬೇಕಾಗಿರೋದು. ಸೊ ವಾವ್, ಆ ಕಡೆ ಏನಿದೆ ಅದಕ್ಕಿಂತ ಕಂಪ್ಲೀಟ್ ಅಪೋಸಿಟ್ ಈ ಕಡೆ ಇರೋದು. ಆ ಕಡೆ ತೋರಿಸಿ. ಈ ಥರ ಇದ್ರೆ ಇಲ್ಲಿ ಹತ್ತಿ ಬಂದ್ಮೇಲೆ ಇಲ್ಲಿ ಸ್ವರ್ಗ. ಈ ಸೈಡ್ ಮಟ್ಟ ಸೈಡ್ ಬಾಬಾ ಸ್ಟೋರೇಜ್ ಫುಲ್ ಆಗಲ್ಲೇ. വേണ്ട വാ, നീ വാ, പെട്ടെന്ന് തീർക്കാൻ വാ, മഴ വരും. കിട്ടിയോ ബ്രോ? ഇല്ല ബ്രോ, രാവിലെ വന്നാണ്, രാവിലെ വന്നത്. ಯಾವ ಇವೆಲ್ಲ, ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಸೊ ಇವತ್ತು ಫಿಶಿಂಗ್ ಬಂದಿದ್ದೇವೆ. ಫಿಶಿಂಗ್ ಸಿಗುತ್ತೆ ಗೊತ್ತಿಲ್ಲ, ಮಾತ್ರ ಡಾಲ್ಫಿನ್ ಮಾತ್ರ ಇಲ್ಲಿ ಹತ್ರನೇ ಇದೆ. ಡಾಲ್ಫಿನ್ ವ್ಯೂವಿಗೆ ಅಂತ ಹೇಳಿ ಎಲ್ಲೆಲ್ಲ ಹೋಗಿ ನೀವು 800,000 ಕೊಟ್ಟು ಬೋಟ್ ಬುಕ್ ಮಾಡೋದಕ್ಕಿಂತ ಇಲ್ಲಿ ಇಲ್ಲೊಂದು ಉಂಟು. ಇವಾಗ ಕ್ಯಾಮರಾ ಕಣ್ಣಿಗೆ ಕಾಣಿಸ್ತದೆ ಗೊತ್ತಿಲ್ಲ, ಮಾತ್ರ ಅದು ಮೇಲೆ ಬರ್ದಿಲ್ಲ, ಜಸ್ಟ್ ಅದರ ಒಂದು ಮೇಲೆ ಭಾಗ ಉಂಟು, ಅದು ಮಾತ್ರ ಮೇಲೆ ಬಂದು ಹೋಗ್ತುಂಟು. ಎಲ್ಲೆಲ್ಲಿ ಎವಿಡ ನೀನು കാണുന്നില്ല, ഇവിടെ തന്നെ ഉണ്ട്, ഇപ്പൊ വന്നു പോയത്. ആ വാ വാ, അപ്പോൾ ഓഫ് ಪ್ರೌನ್ಸ್ ಕೊಡ್ತಾ ಇದ್ದಾವೆ. ಪ್ರೌನ್ಸ್ ಅಂದರೆ ಇದು ಜೀವರೋ ಪ್ರೌನ್ಸ್ ಅಲ್ಲ, ಸತ್ತಿರೋ ಪ್ರೌನ್ಸ್ ಮಾತ್ರ. ಈಗ ಏನಾಗುತ್ತೆ ನೋಡು, ಸಣ್ಣ ಪೀಸ್ ಮಾಡಿ ಜಾಯಿಂಟ್ ಮಾಡ್ತಿದ್ದೇವೆ. ಹಾಂ അവിടെ ഇറക്കിയാൽ മതിയല്ലേ? ഞാൻ അവിടെ ഇറങ്ങട്ടെ. ഇറക്കട്ടെ അല്ലേ? ത്രോ ചെയ്യേണ്ട ആവശ്യമില്ലല്ലോ. ಅಲ್ಲಿ ಕಾಣಿಸ್ತಾ ಇದೆ ಮೀನು, ಅದೇದ ಮೀನು ಸರಿ ಸೈಜ್, ಅವೆಲ್ಲ ಸೈಜ್ ಹೌದು. ಬಾಬರ್ ಕೂಡ ಇಟ್ಟಿದ್ದೇವೆ, ಸಪೋಸ್ ಕಚ್ಚಿದ್ರೆ ಬಾಬರ್ನ ಒಳಗಡೆ ಎಲ್ಕೊಳ್ತದೆ. ഇത് സുഖമാണ് പരിപാടി, ഇതിനും ഉണ്ടാതിരിക്കുക അല്ലേ? ಸೊ ಇವಾಗ ಏನು ಮಾಡ್ತೀವಿ, ನಮ್ಮದು ವೆಯ್ಟ್ ಉಂಟಲ್ಲ, ಅಂದರೆ ಬಾಬರ್ ಡೌನಲ್ಲಿ ಒಂದು ವೆಯ್ಟ್ ಬರುತ್ತೆ, ಇದಾಗಿರುತ್ತೆ ಬಾಬರ್. ಇದು ಮೇಲೆ ತೇಲ್ತಾ ಇರಬೇಕು, ಬಟ್ ನಮ್ಮದು ವೆಯ್ಟ್ ಜಾಸ್ತಿಯಾಗಿ ತೇಲ್ತಾ ಇಲ್ಲ, ಇದು ಒಳಗಡೆ ಹೋಗ್ತಾ ಇತ್ತು. ಈಗ ನಾವು ವೆಯ್ಟ್ ಚೇಂಜ್ ಮಾಡಿ ಸುರಿಯಿಂದ ಪ್ರಾನ್ಸ್ ಹಾಕ್ತಿದ್ದೇವೆ, ನೋಡು ಏನಾಗ್ತದೆ ಅಂತ. അതെവിടെ ജമീനാട് പോയി? ആ അവിടെ ഉണ്ടല്ലോ. ಸೊ ಇಳಿವಾ, ಮೆಲ್ಲ ಇಳಿವಾ. ನಾನು ಸ್ವಲ್ಪ ರೆಸ್ಟಲ್ಲಿದ್ದೇನೆ. ಸೊ ಇವರು ಬೆಳಿಗ್ಗೆ ಬಂದು ಬ್ರೇಕ್ಫಾಸ್ಟು ಮಾಡಿಲ್ಲ ನಾನು. ಮೈಕೊಂಡಿದ್ದೆ, ಎಸ್ ಬ್ರೇಕ್ಫಾಸ್ಟು ಮಾಡಿಲ್ಲ. ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಹಿಡಿತಾ ಇದ್ದಾರೆ, ತೋರಿಸ್ತೀನಿ ನಾನು. ನನ್ನ ಫಿಶಿಂಗ್ ರಾಡನ್ನು ಅವರ ಕೈಯಲ್ಲಿ ಕೊಟ್ಟಿದ್ದೇನೆ. ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿದೆ, ಸ್ವಲ್ಪ ಟಯರ್ಡಾಗಿದೆ, ಬೇರೆಂತಲ್ಲ ಆಯಿತಾ.
ಇವಾಗ ನೋಡಿ ಅಲ್ಲಿ ಬಾಬರ್ ಏನಾಗಿದೆ ಅಂದರೆ ಮೇಲೆ ತೇಲ್ತಾ ಇದೆ. ನಿಮಗೆ ಕ್ಯಾಮರಾದಲ್ಲಿ ಕಾಣಿಸ್ತದೆ ಗೊತ್ತಿಲ್ಲ, ಅಲ್ಲಿ ಇದೆ, ಸೆಂಟ್ರಲ್ ಇದೆ ನೋಡಿ. ಇವಾಗ ಬಾಬರ್ ಮೇಲೆ ಈ ಥರ ತೇಲ್ತಿರ್ಬೇಕು. ಆವಾಗ ಮೀನು ಅಡಿಯಿಂದ ಕಚ್ಚಿದರೆ ಬಾಬರ್ ಒಳಗಡೆ ಹೋಗುತ್ತೆ, ನಮಗೆ ಗೊತ್ತಾಗುತ್ತೆ, ಸ್ಟ್ರೈಕ್ ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗಲ್ಲ. ಅದಕ್ಕೆ ನಾವು ವೆಯ್ಟ್ ಚೇಂಜ್ ಮಾಡಿ ಸ್ವಲ್ಪ ಕಮ್ಮಿ ಗ್ರಾಮ್ ಇರೋ ವೆಯ್ಟನ್ನು ಹಾಕಿದೆ ಇವಾಗ. ನೋಡಿ ಹೆಂಗೇನಾಗುತ್ತೆ ಅಂತ ಇವಾಗ. ಓಕೆ, ಇಲ್ಲಿ ಆ್ಯಕ್ಚುಲಿ ಚೆಂಬಲ್ಲಿ ಅಂದರೆ ಮತ್ತು ಕಾಲಂಜಿ ಅಂದರೆ ಬರಾಮುಂಡಿ, ಆ ಥರನೇ ಹೆಸರಿದೆ ಇಂಗ್ಲೀಷಲ್ಲಿ ಅದಕ್ಕೆ. ಬರಾಮುಂಡಿ ಅಲ್ಲ ಅದು ಕಾಲಂಜಿನ ಬರಾಮುಂಡಿನಲ್ಲ ಬರ ಚೆಂಬಲ್ಲಿ ಅನ್ನೋದು ಅಲ್ಲಲ್ಲ ಹಿಟ್ಯಾ ಆ ಥರನೇ ಹೆಸರಿದೆ. ನಾನು ಆಮೇಲೆ ಅಪ್ಡೇಟ್ ಮಾಡ್ತೇನೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಸೊ ಆ ಥರ ಎಲ್ಲ ಮೀನು ಸಿಗೋ ಪ್ಲೇಸ್ ಇದು. ಇಲ್ಲಿ ಮೇಯ್ನಾಗಿ ಅವ್ರು ಕೊಡೋ ಡಿಶ್ ಏನಂದ್ರೆ ಇದು ಬೈಟ್ ಏನಂತಂದರೆ ಲೈವ್ ಪ್ರೌನ್ಸ್. ಅಂದರೆ ಪ್ರೌನ್ಸ್ ನೀರಲ್ಲಿ ಮೂವ್ಮೆಂಟ್ ಆಗಬೇಕಾದ್ರೆ ಕಾಲಂಜಿ ಬಂತು ಕಚ್ಚುತ್ತೆ. ಬಟ್ ಇವಾಗ ಏನಾಗಿದೆ ಅಂದರೆ ನಮಗೆ ಬರುವಾಗ ಪ್ರೌನ್ಸ್ ಸಿಗಲಿಲ್ಲ. ಅಲ್ಲಿ ಪ್ರೌನ್ಸ್ ಸಾಕೋವರೆಲ್ಲ ಇವತ್ತು ಏನೋ ಕ್ಲೋಸ್ ಆಗಿತ್ತು, ಸೊ ಸಿಗಲಿಲ್ಲ. ಅದಕ್ಕೆ ಹಾಗೆ ಬಂದಿದ್ದೇವೆ. ಬಂದಾಗ ನೋಡ್ತೀನಿ ಇಲ್ಲಿ ಒಂದು 3 ಪ್ರೌನ್ಸ್ ಮೀನು ಸತ್ತೋಗಿತ್ತು. ಯಾರೋ ತಗೊಂಬಂದದ್ದು ಇಲ್ಲಿ ಬಿಟ್ಟು ಹೋಗಿದ್ರು, ಸತ್ತೋಗಿತ್ತು ಅದು. ಹಂಗೆ ತಗೊಂಡು ಅದನ್ನು ಯಾವುದು ನಮ್ಮ ಹುಕ್ಕಿಗೆ ಹಾಕಿ ಬಿಸಾಡಿದೆ ಇವಾಗ. ಓಹ್, ಜಸ್ಟ್ ಮಿಸ್, ಕಚ್ಚಿ ಹೋಗ್ತಾ ಉಂಟು. ಬೇರೆ ಅಂತಲ್ಲ, ಕಚ್ಚೋದು ತಗೊಂಡು ಹೋಗೋದು. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಬರಬೇಕಿತ್ತು, ಬೆಳಿಗ್ಗೆ ಒಂದು 6 ಗಂಟೆಗೆ ಬರಬೇಕಿತ್ತು. ಬಟ್ ನಿದ್ದೆ ಇಲ್ಲದೆ ಬರೋಕ್ಕೆ ಆಗಲ್ಲ, ಅದಕ್ಕೆ ಬರಲಿಲ್ಲ ನಾನು. ಮತ್ತೆಂತಂದ್ರೆ ಉಂಟಲ್ಲ, ನಾನು ಇಲ್ಲಿಗೆ ಬರುವಾಗ ಒಂದು 11-12 ಗಂಟೆ ಆಗಿದೆ. ಇಲ್ಲಿ ಬೆಳಿಗ್ಗೆ ಒಂದು 3 ಗಂಟೆಗೆ ಬಂದವರೆಲ್ಲ 12 ಗಂಟೆಗೆ ಹೋದದ್ದು, ಅದು ಕೂಡ ಖಾಲಿ ಕೈಯಲ್ಲಿ. ಯಾಕಂದರೆ 2-3 ಡೇಸ್ ಆಯಿತು ಮಳೆ ಬಂದು, ಇಲ್ಲಿ ಒಂದು ಜೋರು ಮಳೆ. ಮಂಗಳೂರಲ್ಲೆಲ್ಲ ಮಳೆ ಬರ್ತಿದ್ದಿಲ್ಲ, ಅದೇ ಸ್ಪೀಡು. ಸೊ ಕೋಸ್ಟಲ್ ಏರಿಯಾ ಅಂತಂದಮೇಲೆ ಕೇಳಬೇಕಾ, ಬೇಡಲ್ಲ. ಸೊ ಏನಾಗಿದೆ ಅಂದರೆ ಜೋರು ಮಳೆ ಬಂದು ಫುಲ್ಲು ನೀರೆಲ್ಲ ಮಿಶ್ರಿತ ಆಗಿದೆ, ಅಂದರೆ ಕೆಸರಾಗಿದೆ. ನೋಡುವ, ನಮ್ಮ ಬ್ರೋ ಲಾಸ್ಟ್ ಒಂದು ಪ್ರೌನ್ಸ್ ಇರೋದು ನಮ್ಮ ಹತ್ರ, ಅದರ ಸಿಪ್ಪೆಲ್ಲ ತೆಗೆದು ಸ್ಕಿನ್ನೆಲ್ಲ ಔಟ್ ಮಾಡಿ ಒಂದು ಪ್ರೌನ್ಸನ್ನು 3 ಸಲ ಸಣ್ಣ ಪೀಸ್ ಮಾಡಿ ಹಾಕ್ತಿದ್ದಾರೆ ಅವರು. ಇದು ನಮ್ಮದೊಂದು 20ನೇ ಥ್ರೋ ಅಂತ ಹೇಳ್ಬೋದು. ಬಿಸಾಡಿದ್ದಾರೆ ಇವಾಗ. ನೋಡುವ, ಲಾಸ್ಟ್ 1-2 ಇರೋದು, ಅದಾದ್ಮೇಲೆ ಇಲ್ಲಿಂದ ಹೋಗ್ತಾನೆ ನಾನು. ಸಂಜೆ ಬೇರೆ ಕಡೆ ಹೋಗಿ ಬೇರೆ ಐಡಿಯಾ ಹಾಕಿ ನಾವು ಮೀನು ಹಿಡಿಯುವಂತಿದ್ದೇವೆ. ನೋಡುವ, ನೀವು ಗೈಸ್, ನಾನಿವಾಗ ಸ್ಪಿನ್ನರ್ ಬಿಸಾಡ್ತಿದ್ದೇನೆ. ಇದರ ಮೂಮೆಂಟನ್ನು ನಾನು ನಿಮಗೆ ತೋರಿಸ್ತೇನೆ ಇವಾಗ. 1 ನಿಮಿಷ, ಆ ಬೋಟೊಂದು ಹೋಗಲಿ. ಇದು ಹೇಗೆ ನೀರಲ್ಲಿ ಹೇಗೆ ಮೂವ್ಮೆಂಟ್ ಆಗುತ್ತೆ, ಯಾವ ಥರ ಮೀನಿಗೆ ಅಟ್ರಾಕ್ಷನ್ ಆಗುತ್ತೆ ಅಂತ ಒಂದು ತೋರಿಸ್ತಾನೆ. ಕ್ಯಾಮರಾಗೆ ಕಾಣುತ್ತೆ ಗೊತ್ತಿಲ್ಲ, ಆದರೂ ನಾನು ಟ್ರೈ ಮಾಡ್ತಾನೆ. ಓಕೆ, ದೂರದಿಂದಲೇ ಥ್ರೋಟೆ ಏನಾಯ್ತು ಒಲಿಕುಂಬಿಡ್ಗ. ಹಾಂ, ಇವಾಗ ರಿಟ್ರೀವ್ ಮಾಡ್ತಾನೆ. ಅದು ಹೇಗೆ ತಿರುಗ್ತಾ ಇದೆ ಅಂತ ನೋಡಿ. ಝೂಮ್ ಮಾಡು. ವರುಣ್ ಹಾಂ, ವೆಯ್ಟ್ ನೋಡಿ. ಇವಾಗ 1 ನಿಮಿಷ. ಕಾಣ್ತಾ ಉಂಟ എന്തെങ്കിലും കണ്ടോ? അത് വെയിറ്റ് ഞാൻ പറയാം. ഓക്കെ ನೋಡಿ ಗೈಸ್, ನೋಡಿ ಹೇಗೆ ತಿರುಗ್ತಾ ಇದೆ ನೋಡಿ. എനിക്കിട്ടിയ പിന്നെ. ಸೊ ಹಾಯ್ ಗೈಸ್, ಇಲ್ಲಿಗೆ ಬಂದೊಂದು 4 ಗಂಟೆ ಆಯಿತು. ಮೀನು ಯಾವುದು ಸಿಕ್ಕಲಿಲ್ಲ, ಯಾಕಂದರೆ ನೀರು ತುಂಬ ಕೆಸರಾಗಿದೆ. 2 ದಿವಸದಿಂದ ತುಂಬ ಮಳೆ. ಅದಕ್ಕೆ ನಾನು ಮಧ್ಯಾಹ್ನ ಟೈಮಲ್ಲಿ ಬಂದದ್ದು. ಬೆಳಿಗ್ಗೆ ಮಳೆ, ಆಮೇಲೆ ಸಂಜೆ ನಂತರ ಕೂಡ ಮಳೆ. ಮಧ್ಯಾಹ್ನ ಟೈಮಲ್ಲಿ ಬಂದೆ. ಜನ ಇಲ್ಲ, ಕಮ್ಮಿ ಇದ್ದಾರೆ, ಅದೊಂದು ಖುಷಿ. ಆದರೆ ನೀರು ತುಂಬ ಕೆಸರಾಗಿ ಮೀನೇನು ಸಿಗಲಿಲ್ಲ. ಸ್ಟಾಡಿ ಡೇ. ಸೊ ಇನ್ನು ನೆಕ್ಸ್ಟ್ ಟೈಮು ಬೇರೆ ಕಡೆ ವಿಡಿಯೋ ಹೋಗ್ತಿದ್ದಾನೆ. ಇವತ್ತು ಶನಿವಾರ, ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದ್ದಾನೆ. ಸೊ ನಾಳೆ ಏನಾಗುತ್ತೆ ನೋಡೋಣ. ಕರ್ಲಿ ಕ್ರಾಬ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯು ವಾಂಟ್ ಟು ಮೆನ್ಷನ್ ಎನಿಥಿಂಗ್? share and subscribe.
our channel. ಕರ್ಲಿ ಕ್ರ್ಯಾಬ್. Yeah, curly crab. Okay. എൻ്റെ മോനെ എന്ത് വൈബിടാ ഇതേത് നോക്കും തമാശല്ല ಬಾ ಬಿಡಿ ಕರಿ ಕರಿ ಸೊ ಇವತ್ತು ಬಂದೊಂದು 4-5 ಗಂಟೆ ಆಯಿತು. ಬೆಳಿಗ್ಗೆ 10 ಗಂಟೆಗೆ ರೀಚ್ ಆಗಿದ್ದೇವೆ ಇಲ್ಲಿ. ವಿಷಯ ಏನಂದರೆ ನೀರು ತುಂಬ ಕೆಸರಾಗಿದೆ. ಕೆಸರಂದರೆ ಏನು ಕಾಣ್ತಾ ಇಲ್ಲ ನೀರಲ್ಲಿ. ನಾನು ಬೇರೆ ಸ್ಪೆಕ್ಸ್ ಹಾಕಿದ್ರೆ ಇನ್ನೂ ಸ್ವಲ್ಪ ಕಾಣ್ತದೆ ನಿಮಗೆ. ಮತ್ತು ಕಳೆದ 2 ದಿವಸಗಳಿಂದ ತುಂಬ ಮಳೆ ಇಲ್ಲಿ. ಮಳೆ ಅಂದರೆ ಹೆವಿ ಮಳೆ. ಬೆಳಿಗ್ಗೆ ಮತ್ತು ಸಂಜೆ ಮಳೆ ಬರ್ತಿದ್ದು. ಅದಕ್ಕೆ ನಾನು ಮಧ್ಯಾಹ್ನ ಟೈಮಲ್ಲಿ ಬಂದದ್ದು. ಮಧ್ಯಾಹ್ನ ಟೈಮಲ್ಲಿ ಬಂದು ಖುಷಿ ಏನಂದರೆ ಜನ ಅಷ್ಟಿಲ್ಲ, ಕಮ್ಮಿ ಇದ್ದಾರೆ. ಆದರೆ ಕೆಸರಾದ್ರಿಂದ ನೀನಿಲ್ಲ, ಏನು ಸಿಗ್ತಾ ಇಲ್ಲ. ಇಬ್ಬರು ಸೊ ನೋಡುವ, ನೆಕ್ಸ್ಟ್ ನಾನು ನಾಳೆ ಬೇರೆ ಕಡೆ ಹೋಗ್ತಿದ್ದೇನೆ. ಅಲ್ಲಿ ಏನಾಗುತ್ತೆ ನೋಡುವ. ಬರುತ್ತೆ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ಹಾಂ ಬರ್ರಿ ಇಡ್ತಾಗತ್ತ ಬರ್ರಿ. ಇದು ಚಲ್ಲಾನಂ ಬೀಚ್. ಈ ಕಡೆ ಫಿಶಿಂಗ್ ಹಾರ್ಬರ್ ಇದೆ. ಈ ಬೋಟಲ್ಲಿ ಫಿಶಿಂಗ್ ಹೋಗೋರಿಗೆಲ್ಲ ಇಲ್ಲಿ ಬಂದು ಮಾತಾಡಿ ಅವರಿಗೇನು ಸ್ವಲ್ಪ ಏನಾದರೂ ಹಣ ಕೊಟ್ಟು ಆ ಥರ ಹೋಗ್ಬೋದು ಬೇಕಾದರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಮುಂದಿನ ಅಪ್ಡೇಟ್ಸ್ಗಾಗಿ ಕರ್ಲಿ ಕ್ರ್ಯಾಬ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫಿಶಿಂಗ್ ಹುಚ್ಚರ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಬಾಯ್.